ಹುದ್ದೆ ಅಲಂಕರಿಸಿದೆ. ಉದಾಹರಣೆಗೆ ಯಾವುದೋ ಒಂದು ಸ್ಕೂಲ್ ಟೀಚರ್ ಇದೆ, ನಿಮಗೆ ಸಂಬಳ ಬರ್ತಾ ಇರುತ್ತೆ. ಸಂಬಳ ಬರ್ತಾ ಇದ್ರೆ ಆರ್ಥಿಕವಾಗಿ ನೀವು ಸಬಲ ಆಗ್ತೀರ. ಅಥವಾ ಯಾವುದೋ ಒಂದು ಕೈಗಾರಿಕೆ ನಡೆಸ್ತಾ ಇದ್ರೆ ನಿಮಗೆ ಅದರ ಉತ್ಪನ್ನ ಬರುತ್ತೆ. ಆವಾಗ ನೀವು ಆರ್ಥಿಕವಾಗಿ ಒಂದು ಸಬಲರಾಗಿ ನಿಮ್ಮ ಕುಟುಂಬವನ್ನು ನಿರ್ವಹಿಸುವಂತ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಹೀಗೆ ನೀವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬೆಳೆಯಬೇಕಂದ್ರೆ ನಿಮಗೆ ಮುಖ್ಯವಾಗಿ ಕಾರಣ ಎಂದರೆ ಅದಕ್ಕೆ ನಿಮಗೆ ಕೊಟ್ಟಿರುವಂತ ಸಾಮಾಜಿಕ ನ್ಯಾಯ. ಅಂದರೆ ಸಮಾಜದಲ್ಲಿ ಎಲ್ಲರೂ ಸರಿ ಸಮಾನ. ಅದಕ್ಕೆ ಈಗ ಹೆಣ್ಣು ಗಂಡು ಅಂತ ಭೇದ ಭಾವ ಇಲ್ಲ, ಜಾತಿ ಧರ್ಮ ಅಂತ ಭೇದ ಭಾವ ಇಲ್ಲ, ಎಲ್ಲರಿಗೂ ಕೂಡ ಒಂದು ಪ್ರತಿಭೆ ಇದೆ. ಈಗ ನಾವು ಮಹಿಳೆಯರನ್ನ ಎಷ್ಟೋ ವರ್ಷಗಳವರೆಗೆ ಅವರು ಅಡಿಗೆ ಮನೆಗೆ ಜೀವಿತ, ಅವ್ರ ಬುದ್ಧಿ ಮಂತಾಲಗಳಿಗೆ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ನಾವು ಅವ್ರನ್ನ ಮನೆಗೆ ಮಾತ್ರ, ಮನೆ ಕೆಲಸಕ್ಕೆ ಮಾತ್ರ ಒಂದು ನಿಯಂತ್ರಿಸಿಕೊಂಡಿದ್ವಿ. ಆದ್ರೆ ಯಾವಾಗ ಅವ್ರಿಗೆಲ್ಲ ಸಿಕ್ತು, ಅವ್ರೀಗ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ತಾವೆಲ್ಲ ನೋಡ್ತಿರ್ಬೋದು, SSLC, PUC, NEET ಎಕ್ಸಾಮ್ ಪ್ರತಿಯೊಂದರಲ್ಲಿಯೂ ಕೂಡ ಮಹಿಳೆಯರು ಟಾಪ್ ಆಗಿ ಬರ್ತಾರೆ. ಅಂದ್ರೆ ನಾವು ಪುರುಷರಿಗಿಂತ ಏನು ಕಡಿಮೆ ಇಲ್ಲ, ಅವ್ರಿಗಿಂತ ಒಂದು ಕೈ ಮೇಲು ಅನ್ನೋದನ್ನ ನೀವೆಲ್ಲರೂ ಸಾಬೀತು ಮಾಡಿದ್ರಿ. ಈ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನಮ್ಮನ್ನ ಅಂದ್ರೆ ಕೆಳ ಮಟ್ಟದಿಂದ ಮೇಲ್ಮಟ್ಟಕ್ಕೆ ತಗೊಂಡ್ಬೋದಾಗುತ್ತೆ. ನಿಮಗೆ ಸಾಮಾಜಿಕ, ಆರ್ಥಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ, ರಾಜಕೀಯ ಹಕ್ಕು, ಸಾಮಾಜಿಕ ಹಕ್ಕನ್ನು ನಿಮಗೆ ಕೊಟ್ಟಿದೆ. ಇದನ್ನ ನೀವೆಲ್ಲರಿಗೂ ಕೂಡ ಉಪಯೋಗ ಮಾಡ್ಕೋಬೇಕು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವೆಲ್ಲ ಹೆಣ್ಮಕ್ಳು ಮುಂದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಎಲ್ಲ ಜನಾಂಗದವರು ಕೂಡ ಇದರ ಸದುಪಯೋಗ ಪಡ್ಕೊಂಡು ಮೇಲೆ ಬರಬೇಕು. ಇದೆಲ್ಲ ನಿಮ್ಗೆ ಹೆಂಗೆ ಮುಂದುವರಿಬೇಕಂದ್ರೆ ನಮ್ಮ ಸಂವಿಧಾನದ ರಕ್ಷಣೆ ಆಗುತ್ತೆ. ನಮ್ಮ ಸಂವಿಧಾನಕ್ಕೆ ಯಾವುದೇ ರೀತಿ ಒಂದು ಆಪತ್ತು ಬರದಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ಮೇಲೆಲ್ಲ ಇದೆ. ಏನಾದರೂ ಆ ಸಂವಿಧಾನವನ್ನ ತೆಗೆದು ಹಾಕಿದ್ರೆ ನಾವೆಲ್ಲರೂ ಕೂಡ ಇನ್ನೊಬ್ಬರ ಗುಲಾಮರಾಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಐಕ್ಯತೆಯಿಂದ ಇರೋಣ. ಮತ್ತೆ ನಮಗೆ ಎಲ್ಲ ಹಕ್ಕು ಕೊಟ್ಟಿರುವ ಸಂವಿಧಾನವನ್ನು ರಕ್ಷಣೆ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಬೇಕಂತ ಹೇಳ್ಬೋದು. ನಮಗೂ ನಮಸ್ಕಾರ. ಈ ದಿನದ ಬಗ್ಗೆ ತುಂಬಾ ವಿಸ್ತಾರವಾಗಿ ನಮಗೆಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ, ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನೋಡಿ, ನಾವು ಈ ದಿನವನ್ನು ಪ್ರತಿ ವರ್ಷ 20ನೇ ಫೆಬ್ರವರಿದಂದು ಆಚರಣೆ ಮಾಡ್ತೀವಿ. 2007ರ 26 ನವೆಂಬರ್ದಂದು ಈ ದಿನವನ್ನು ವಿಶ್ವ ಸಾಮಾಜಿಕ ದಿನ ಎಂದು ಆಚರಣೆ ಮಾಡ್ಬೇಕಂತ ಹೇಳಿ ನಮ್ಮ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ತಮ್ಮ 63ನೇ ಅಧಿವೇಶನದಲ್ಲಿ ಒಂದು ತೀರ್ಮಾನ ತಗೊಂಡಿದೆ. ಅದರ ಪ್ರಕಾರ ನಾವು 2009ರಿಂದ ಪ್ರತಿ ವರ್ಷ ಈ ದಿನವನ್ನು ಬೇರೆ ಬೇರೆ ಘೋಷವಾಕ್ಯದೊಂದಿಗೆ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ನೋಡಿ, ಪ್ರಪಂಚದಲ್ಲಿ ಯಾವಾಗಲೂ ಒಂದಲ್ಲ ಒಂದು ಕಾರಣದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅನ್ಯಾಯ ನಡೀತಾ ಇದೆ. ಅದು ತಾರತಮ್ಯ ಆಗಿರ್ಬೋದು, ಅಸಮಾನತೆ ಆಗಿರ್ಬೋದು, ಹಿಂಸೆ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಅಸಾಮಾನ್ಯತೆ, ಅನ್ಯಾಯ ನಡೀತಾ ಇದೆ. ಸಾಮಾಜಿಕ ಅನ್ಯಾಯ ಪ್ರಪಂಚದಲ್ಲಿ ತುಂಬಾ ಅನಿಷ್ಟ ಪದ್ಧತಿಗಳು ಈಗಲೂ ಚಾಲ್ತಿಯಲ್ಲಿವೆ. ಅಂತ ಎಲ್ಲ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಲು ಸಮಾಜದಲ್ಲಿ ಒಂದು ನ್ಯಾಯವನ್ನು ಎಲ್ಲರಿಗೂ ದೊರಕಿಸಿಕೊಡುವ ಉದ್ದೇಶದಿಂದ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ನ್ಯಾಯಕ್ಕೆ ಇನ್ನೊಂದು ಹೆಸರು ಸಮಾನತೆ. ಸಮಾನತೆ ಎಲ್ಲಿರುತ್ತೆ ಅಲ್ಲಿ ನ್ಯಾಯ ಇರುತ್ತೆ, ನ್ಯಾಯ ಎಲ್ಲಿರುತ್ತೆ ಅಲ್ಲಿ ಸಮಾನತೆ ಇರುತ್ತೆ. ಇದೊಂದು ಅಸಮಾನತೆ ನಮ್ಮಲ್ಲಿ ಒಂದು ದೊಡ್ಡ ಗಂಭೀರ ಸಮಸ್ಯೆ ಆಗಿದೆ. ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಒಂದೇ ಒಂದು ಉದಾಹರಣೆ ಕೊಡ್ಬೇಕು ಇದಕ್ಕಂತಂದ್ರೆ, ಕೊರೋನಾ ಕಾಲ ಎಲ್ಲರಿಗೂ ಗೊತ್ತು ಎಂಥ ಪರಿಸ್ಥಿತಿ ಆಗಿತ್ತು ಅಂತ.
ಆ ಟೈಮಲ್ಲಿ ಒಂದು ತಮ್ಮ ಜೀವನವನ್ನು ಉಳಿಸಿಕೊಳ್ಳೋದೇ ಒಂದು ದೊಡ್ಡ ಸವಾಲಾಗಿತ್ತು. ಅಂಥದ್ರಲ್ಲಿ ಉಳ್ಳವರು ಶ್ರೀಮಂತರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹೋರಾಡಿದರು. ಆದರೂ ಕೆಳವರ್ಗದವರು ಬಡವರು ಚಿಕಿತ್ಸೆ ವ್ಯವಸ್ಥೆ ಇಲ್ಲದೆ, ಅನುಕೂಲ ಇಲ್ಲದೆ ಎಷ್ಟೋ ಸಾವು ನೋವನ್ನು ಕಂಡರು. ಇದೊಂದು ದೊಡ್ಡ ಅಸಮಾನತೆ ನಮ್ಮ ಸಮಾಜದಲ್ಲಿ. ಇಂಥ ಅಸಮಾನತೆಗಳು ತುಂಬ ಇದೆ. ಲಿಂಗದ ಆಧಾರ ಮೇಲೆ ಇರ್ಬೋದು, ಜಾತಿ ಆಧಾರ ಮೇಲೆ ಇರ್ಬೋದು. ಇಂಥ ದೊಡ್ಡ ಅಸಮಾನತೆಗಳು, ಅನ್ಯಾಯಗಳು ತುಂಬ ಚಾಲ್ತಿದೆ. ಇಂಥ ಅಸಮಾನತೆಗಳನ್ನು, ಅನ್ಯಾಯವನ್ನು ತೊಡೆದು ಹಾಕಲು ಈ ದಿನವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಎಲ್ಲ ಸಮಾಜದಲ್ಲಿ ನ್ಯಾಯದ ಬಗ್ಗೆ, ಸಮಾನತೆಯ ಬಗ್ಗೆ ಒಂದು ಅರಿವು ಮೂಡಿಸುವ ಉದ್ದೇಶದಿಂದ, ಅವರ ಮನದಲ್ಲಿ ಒಂದು ನ್ಯಾಯದ ಬಗ್ಗೆ, ಸಮಾನತೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ನಾವು ಈ ದಿನವನ್ನು ಆಚರಣೆ ಮಾಡ್ತೇವೆ. ಇಂಥ ಅಸಮಾನತೆ, ಅನಿಷ್ಟ ಪದ್ಧತಿಗಳು ನಮ್ಮ ದೇಶದಲ್ಲಿ ತುಂಬ ಇತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ತುಂಬಾ ಅನಿಷ್ಟ ಪದ್ಧತಿಗಳು ಇತ್ತು. ಎಲ್ಲ ವಿಷಯದಲ್ಲಿಯೂ ಸಹ ಅಸಮಾನತೆ ಇತ್ತು. ನ್ಯಾಯ ಅಂದ್ರೆ ಏನು? ಸಮಾನತೆ. ನ್ಯಾಯ ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯದಲ್ಲಿ ಸಮಾನತೆ. ನ್ಯಾಯ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಚಾರದಲ್ಲಿ ಅವಕಾಶಗಳು, ಸಮಾನ ಅವಕಾಶಗಳು. ಅದೇ ಅನ್ಯಾಯ ಅಂತಂದ್ರೆ ತಾರತಮ್ಯ. ಶ್ರೀಮಂತರಿಗೆ ಒಂದು ಬೇರೆ ತರ ಟ್ರೀಟ್ಮೆಂಟು, ಬಡವರಿಗೆ ಒಂದು ಬೇರೆ ತರ ಅನ್ಯಾಯ, ಹಿಂಸಾಚಾರ, ಇದಕ್ಕೆ ನಾವು ಅನ್ಯಾಯ ಅಂತ ಹೇಳ್ತೇವೆ. ಇಂಥ ಅನಿಷ್ಟ ಪದ್ಧತಿಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ತುಂಬಾ ಇತ್ತು. ಅದಕ್ಕಾಗಿ ನಾವು ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಸಂವಿಧಾನವನ್ನು ರಚನೆ ಮಾಡಿದ್ವಿ. ಆ ಸಂವಿಧಾನ ಪ್ರಕಾರ ಎಲ್ಲರೂ ಕಾನೂನು ಮುಂದೆ ಸಮಾನರು, ಎಲ್ರಿಗೂ ಸಮಾನವಾದ ಅವಕಾಶಗಳು ಇವೆ, ಸಮಾನವಾದ ಹಕ್ಕುಗಳಿವೆ. ನಮ್ಮ ಸಂವಿಧಾನ ಪ್ರಿಯಾಂಬಲ್ ಹೇಳುತ್ತೆ. ಬಹುಶಃ ಎಲ್ಲರೂ ಓದಿರ್ಬೋದು ಅಂತ ಅನ್ಕೋತೀನಿ. ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಪ್ರಸ್ತಾವನೆ ಏನು ಹೇಳುತ್ತೆ ಅಂತಂದ್ರೆ, ಭಾರತದ ಪ್ರಜೆಗಳಾದ ನಾವು ಭಾರತ ದೇಶವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದು. ಮತ್ತು ಅದೇ ರೀತಿ ದೇಶದ ಪ್ರತಿಯೊಂದು ಪ್ರಜೆಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ದೊರೆಯುವಂತೆ ಮಾಡುವುದು. ನೋಡಿ, ನಮ್ಮ ಸಂವಿಧಾನ ಹೇಳುತ್ತೆ ಎಲ್ಲ ಪ್ರಜೆಗಳು, ಭಾರತ ದೇಶದ ಎಲ್ಲ ಪ್ರಜೆಗಳು ಸಮಾನರು, ಪ್ರತಿಯೊಬ್ಬರಿಗೂ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯ ಸಿಗಲೇಬೇಕು ಅಂತ ಹೇಳುತ್ತೆ. ಆ ಎಲ್ಲ ರೀತಿಯಿಂದ ನ್ಯಾಯ ಸಿಗಬೇಕು ಅಂತ ಹೇಳಿ ಸುಮಾರು ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆಲ್ಲರಿಗೂ ಕೊಟ್ಟಿದೆ. ಸಮಾನತೆ ಹಕ್ಕು ಮುಖ್ಯವಾದದ್ದು. ಪ್ರತಿಯೊಬ್ಬರು ಕಾನೂನು ಮುಂದೆ ಸಮಾನರು. ಲಿಂಗ, ಬೇರೆ ಬೇರೆ ವಿಷಯಗಳ ಆಧಾರದ ಮೇಲೆ ಯಾರ ಮುಂದೆಯೂ ತಾರತಮ್ಯ ಮಾಡಬಾರ್ದು. ಎಲ್ಲರೂ ಕಾನೂನು ಮುಂದೆ ಸಮಾನರು. ಅದು ಹೆಣ್ಣು ಮಗಳು ಆಗಿರ್ಬೋದು, ಗಂಡು ಮಗು ಆಗಿರ್ಬೋದು, ಬೇರೆ ಬೇರೆ ಜಾತಿಗೆ ಸೇರಿದವರಾಗಿರ್ಬೋದು, ಕಾನೂನು ಮುಂದೆ ಎಲ್ಲರೂ ಸಮಾನರು. ಇಷ್ಟೆಲ್ಲ ಹಕ್ಕುಗಳು ಇವೆ ನಮ್ಮ ಸಂವಿಧಾನದಲ್ಲಿ. ಪ್ರತಿಯೊಬ್ಬರಿಗೂ ಹಕ್ಕು ಇದೆ. ಆದ್ರೆ ಇಷ್ಟೆಲ್ಲ ಇದ್ರೂ ಸಹ ಈಗಲೂ ನಾವು ಎಷ್ಟೋ ಅಸಮಾನತೆಗಳನ್ನು ನಾವು ಸಮಾಜದಲ್ಲಿ ಕಾಣ್ಬೋದು. ಸಮಾಜದಲ್ಲಿ ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲೂ ಸಹ ನಾವು ಕಾಣ್ಬೋದು. ಸಾಹೇಬರು ಇಷ್ಟು ತನಕ ಹೆಣ್ಮಕ್ಳ ಶಿಕ್ಷಣದ ಬಗ್ಗೆ, ಅವರ ಅಭಿವೃದ್ಧಿಯ ಬಗ್ಗೆ ತುಂಬಾ ಹೇಳಿದರು. ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಯೂ ಸಹ ಹೆಣ್ಮಗಳು ಆಗಿದ್ರು, ರಾಷ್ಟ್ರಪತಿ 2 ಸಲ ಹೆಣ್ಮಗಳಾಗಿದ್ದಾರೆ. ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಡಾಕ್ಟರ್ ಆಗಿರ್ಬೋದು, ವಕೀಲರಾಗಿರ್ಬೋದು, ನ್ಯಾಯಾಧೀಶರಾಗಿರ್ಬೋದು, ಆರ್ಮಿಯಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಹೆಣ್ಮಕ್ಳು ನಾವು ಕಾಣ್ಬೋದು. ಅಷ್ಟೆಲ್ಲ ಬೆಳವಣಿಗೆ ಆಗಿದ್ರು, ಅಷ್ಟೆಲ್ಲ ಅಭಿವೃದ್ಧಿ ಪಡೆದಿದ್ರು ನಾವು ಸಹ ಇನ್ನು ನಮ್ಮ ಮನೆಯಲ್ಲಿಯೇ ಅಸಮಾನತೆ ನಾವು ಕಾಣ್ಬೋದು. ಎಷ್ಟೋ ಅಸಮಾನತೆಯನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಲಿಂಗ ಆಧಾರಿತ ತಾರತಮ್ಯ ಮುಖ್ಯವಾಗಿ ಎಲ್ಲ ಸೇರಿರೋದು ಹೆಣ್ಮಕ್ಳು. ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಆದ್ರೆ ನಾವು ಪ್ರಾಧಾನ್ಯತೆ ಕೊಡೋದು ಗಂಡ್ಮಕ್ಳು. ಗಂಡ್ಮಕ್ಳು ಚೆನ್ನಾಗಿ ಓದ್ಬೇಕು, ಒಳ್ಳೆ ನೌಕರಿ ಮಾಡ್ತಾರೆ, ನಮ್ಮನ್ನೆಲ್ಲ ನೋಡ್ಕೊತಾನೆ, ಈ ತರ ನಮ್ದು ಭಾವನೆ. ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಏನು ಓದಿಸಿ ಏನು ಪ್ರಯೋಜನ, ಏನು ಉಪಯೋಗ ಆಗೋದಂತ ಅಲ್ಲಿಂದ ತಾರತಮ್ಯ ಶುರುವಾಗುತ್ತೆ ನಮ್ಮ ಮನೆಯಿಂದ. ಇದೊಂದು ದೊಡ್ಡ ಸಾಮಾಜಿಕ ಅನ್ಯಾಯ ಅಂತ ಹೇಳ್ಬೋದು. ಮುಖ್ಯವಾಗಿ ಫಸ್ಟ್ ನಮ್ಮಲ್ಲಿ ಒಂದು ನ್ಯಾಯದ ಪರಿಕಲ್ಪನೆ ಬರಬೇಕು. ನ್ಯಾಯ ಅನ್ನೋದು ನಮ್ಮ ಮನೆಯಿಂದಲೇ ಶುರುವಾಗಬೇಕು. ನಾವು ಸಮಾನವಾಗಿ ಕಾಣಬೇಕು. ಗಂಡು ಮಕ್ಕಳು ಆಗಿರ್ಬೋದು, ಹೆಣ್ಮಕ್ಳು ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಸಮಾನವಾದ ನಾವು ಹಕ್ಕುಗಳನ್ನು ಕೊಡಬೇಕು, ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು. ಆದರೆ ನಮ್ಮ ಮನೆಯಲ್ಲಿ ಈ ತರ ಪರಿಸ್ಥಿತಿ ಇದ್ದರೆ ಹೊರಗಡೆ ಏನಾಗಿರ್ಬೋದು? ಇದೊಂದು ದೊಡ್ಡ ಅಸಮಾನತೆ, ಅನ್ಯಾಯವಾಗಿದೆ ಸಮಾಜದಲ್ಲಿ. ಇನ್ನು ನಾವು ಹೊರಗಡೆ ಸಮಾಜದಲ್ಲಿ ಹೋದರೆ ಉದ್ಯೋಗದಲ್ಲಿ ಪುರುಷರಿಗೆ ಪ್ರಾಧಾನ್ಯತೆ ಇರುತ್ತೆ. ತಾವೆಲ್ಲ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದೀರಾ,
ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬಹುಶಃ ಕಾರ್ಯಕರ್ತರು ಹೆಣ್ಮಕ್ಳೇ ಆಗ್ಬೇಕಂತ ಹೇಳಿ ಒಂದು ಇದೆ, ಕಾನೂನು ಇದೆ. ಆದರೆ ಬೇರೆ ಬೇರೆ ನೀವು ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ನೋಡಿದ್ರೆ ಪುರುಷರಿಗೆ ತುಂಬಾ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ನೋಡಿ, ಸಮಾನತೆ ಇದೆ ನಮಗೆ ಸಂವಿಧಾನದಲ್ಲಿ, ಪ್ರತಿಯೊಬ್ಬರು ಎಲ್ಲರೂ ಸಮಾನರು ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಆದರೂ ಸಹ ಈ ತರ ತಾರತಮ್ಯ ಎಲ್ಲ ಸಮಾಜದಲ್ಲಿ ನಾವು ಎಲ್ಲ ಕಡೆ ನೋಡ್ಬೋದು. ಕೂಲಿ ಕಾರ್ಮಿಕರಲ್ಲಿ ಕೂಲಿ ಕಾರ್ಮಿಕರು ಹೆಣ್ಮಕ್ಳು ಆಗಿರಲಿ, ಅಲ್ಲಿಯೂ ತಾರತಮ್ಯ ನಾವೆಲ್ಲ ನೋಡ್ತೇವೆ, ನಾವೆಲ್ಲ ನೋಡ್ತಾ ಇರ್ತೀವಿ. ಸಮಾಜದಲ್ಲಿ ಪುರುಷರಿಗೆ ಜಾಸ್ತಿ ಕೂಲಿ ಕೊಡ್ತಾರೆ, ಹೆಣ್ಮಕ್ಳಿಗೆ ಕಡಿಮೆ ಕೊಡ್ತಾರೆ. ಇದು ಒಂದು ಸಹ ಸಾಮಾಜಿಕ ಅನ್ಯಾಯ. ಇದು ನಮ್ಮಲ್ಲಿ ಇರಬಾರ್ದು. ಕಾನೂನು ಹೇಳುತ್ತೆ ಎಲ್ಲರೂ ಸಮಾನರು, ಎಲ್ಲರಿಗೂ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಒಂದು ಕಾನೂನು ಇದೆ. ಅದೇ ತರ ಕೆಲಸಕ್ಕೆ ಸಮನಾದ ಕೂಲಿ ಕೊಡ್ಬೇಕಂತಿದೆ. ಆದ್ರೂ ಸಹ ಈ ತರ ತಾರತಮ್ಯ, ಅಸಮಾನತೆ ನಡೀತಾ ಇರುತ್ತೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಇನ್ನೊಂದು ಅಸಮಾನತೆ ನಾವು ನೋಡೋದು ಜಾತಿ ಆಧಾರ, ಮೇಲ್ಜಾತಿ ಕೆಳಜಾತಿ ಇಂಥವೆಲ್ಲ ನಾವು ತಾರತಮ್ಯ ಮಾಡ್ತೀವಿ. ಈಗಲೂ ಸಹ ಸಂವಿಧಾನ ಹೇಳುತ್ತೆ ಜಾತಿ ಆಧಾರದ ಮೇಲೆ ಯಾರಿಗೂ ದ್ವೇಷಿಸುವಂತಿಲ್ಲ, ತಾರತಮ್ಯ ಮಾಡುವಂತಿಲ್ಲ. ಯಾವುದೇ ಜಾತಿಗೆ ಸೇರಿರ್ಬೋದು ಒಬ್ಬ ವ್ಯಕ್ತಿ, ಅವನು ಕಾನೂನು ಮುಂದೆ ಸಮಾನ. ಕೆಳಜಾತಿಯವನಾಗಿರ್ಬೋದು, ಮೇಲ್ಜಾತಿಯವನಾಗಿರ್ಬೋದು, ಎಲ್ಲರೂ ಸಮಾನರು. ಆದರೂ ಜಾತಿ ಆಧಾರದ ಮೇಲೆ ನಾವು ತುಂಬಾ ತಾರತಮ್ಯ ನಾವು ನೋಡ್ತಾ ಇದ್ದೇವೆ, ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ. ನಾವು ನ್ಯೂಸ್ ಅಲ್ಲಿ ಎಲ್ಲ ನೋಡ್ತಿರ್ತೇವೆ. ಉತ್ತರ ಭಾರತದಲ್ಲಿ ಎಷ್ಟೋ ನ್ಯೂಸ್ಗಳು ಬರ್ತಿರ್ತವೆ. ಅಲ್ಲಿಂದ ಮದುವೆಯಲ್ಲಿ ಕೆಳಜಾತಿಯವರು, ದಲಿತರು ಮದುವೆ ಕಾಲದಲ್ಲಿ ಕುದುರೆ ಹತ್ತುವಂಗಿಲ್ಲ ಅಂತ, ಹತ್ತುವಾಗ ಅವರು ಪೊಲೀಸ್ ಫೋರ್ಸ್ ಅನ್ನು ತಗೊಂಡು ಹೋಗ್ತಿರ್ತಾರೆ. ನೋಡಿರ್ಬೋದು ನೀವೆಲ್ಲ, ಯಾರಾದ್ರೂ ಅಟ್ಯಾಕ್ ಮಾಡ್ಬೋದು, ಏನಾದರೂ ಹಲ್ಲೆ ಆಗ್ಬೋದು ಅಂತ ಹೇಳಿ ಪೊಲೀಸರನ್ನು ಕರೆದು ಅವ್ರ ಜೊತೆಗೆ ಕುದುರೆ ಮೇಲೆ ಹತ್ಕೊಂಡು ಹೋಗ್ತಿರ್ತಾರೆ ಮದುಮಗ. ಇಂಥ ಪರಿಸ್ಥಿತಿ ಇನ್ನೂ ನಮ್ಮ ದೇಶದಲ್ಲಿ ಇದೆ. ಇಷ್ಟೆಲ್ಲ ಬೆಳವಣಿಗೆ ಹೊಂದಿದ್ರು ಸಹ ಜಾತಿ ಆಧಾರದ ಮೇಲೆ ತಾರತಮ್ಯ ಇನ್ನೂ ಮುಂದಿಲ್ಲ. ಇದು ಸಾಮಾಜಿಕ ನ್ಯಾಯ ಅಂತಂದ್ರೆ ಇದು ಇರಬಾರ್ದು ನಮ್ಮ ಸೇರಿದ್ರೆ. ಯಾವುದೇ ಜಾತಿಗೆ ಸೇರಿರ್ಬೋದು ನಾವು, ಆದರೆ ಕಾನೂನು ಮುಂದೆ ಸಮಾನರು. ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು, ಭಾರತ ಮಾತೆಯ ಎಲ್ಲರೂ ಮಕ್ಕಳು. ಯಾರು ಕೆಳಮಟ್ಟದವರಲ್ಲ, ಮೇಲ್ಮಟ್ಟದವರಲ್ಲ, ಎಲ್ಲರೂ ಸಮಾನರು. ಆದರೂ ಸಹ ಇನ್ನೂ ಇದು ನಡೀತಾ ಇದೆ. ಮೊನ್ನೆ ತಾನೇ ಒಂದು 2 ದಿನ ಹಿಂದೆ ಒಂದು ನ್ಯೂಸ್ ನೋಡಿರ್ಬೋದು ನೀವು. ಒಡಿಸ್ಸಾದ ಒಂದು ಯೂನಿವರ್ಸಿಟಿ KIIT ಅಂತ, ಅಲ್ಲಿ ಜನಾಂಗದ ಆಧಾರದ ಮೇಲೆ ನೇಪಾಳಿಯನ್ಸು ಸ್ಟೂಡೆಂಟ್ಸು ಅಲ್ಲಿ ಓದಾಕ್ ಬಂದಿದ್ದವರು, ಅವ್ರ ಮೇಲೆ ಜನಾಂಗೀಯ ತಾರತಮ್ಯ ನಡೀತಾ ಇದೆ. ದೊಡ್ಡ ಇಶ್ಯೂ ಆಗಿದೆ. ಇವಾಗ ನಿಮಗೆಲ್ಲರೂ ಗೊತ್ತಾಗ್ಬೋದು ಮುಂದೆ. ಒಂದು ದೊಡ್ಡ ಇಶ್ಯೂ ಆಗಿದೆ ಈ ಸಮಸ್ಯೆಗೆ. ಅಲ್ಲಿ ನೇಪಾಳದ ಒಂದು ಸಂಸದಲ್ಲಿ ಅಲ್ಲಿ ದೊಡ್ಡ ಗಲಾಟೆ ಎಲ್ಲ ನಡೀತಾ ಇದೆ. ಅದೇ ನೋಡ್ತಾ ಇದ್ದೇವೆ ನಾವು, ಎಷ್ಟು ಜಾತಿ ಆಧಾರದ ಮೇಲೆ ಆಗಿರ್ಬೋದು, ಜನಾಂಗೀಯ ಆಧಾರದ ಮೇಲೆ ಇನ್ನೂ ತಾರತಮ್ಯ ನಡೀತಾ ಇದೆ. ಇದರಿಂದ ಸಾಮಾಜಿಕ ನ್ಯಾಯವನ್ನು ನಾವು ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ದೇವಸ್ಥಾನಗಳಲ್ಲಿ ಪ್ರವೇಶ, ಅದಕ್ಕೂ ಸಂಬಂಧಪಟ್ಟಂತೆ ಎಷ್ಟೋ ನಾವು ತಾರತಮ್ಯ ನೋಡ್ತೀವಿ. ನಮ್ಮ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರಬಹುದು, ಆದರೆ ಉತ್ತರ ಭಾರತದಲ್ಲಿ ಇನ್ನೂ ಜಾರಿಯಲ್ಲಿದೆ ಜಾತಿ ಆಧಾರದ ಮೇಲೆ ತಾರತಮ್ಯ. ದಲಿತರಿಗೆ, ಕೆಳಜಾತಿಯವರಿಗೆ ಇನ್ನೂ ಎಷ್ಟೋ ದೇವಸ್ಥಾನಗಳಲ್ಲಿ ಪ್ರವೇಶ ಇರಲ್ಲ. ಇದೊಂದು ಅಸಮಾನತೆ ಸಮಾಜದಲ್ಲಿ ಇರೋದು. ಕೆಳಜಾತಿಯವರು ಕೇವಲ ಕೂಲಿ ಕೆಲಸ ಮಾಡುವುದು, ಉನ್ನತ ಹುದ್ದೆಗೆ, ಉನ್ನತ ನೌಕರಿಗೆ ಹೋಗುವಂತಿಲ್ಲ. ಜಾತಿ ಆಧಾರಿತ ನೇಮಕಾತಿಗಳು ಇದಂತೂ ಎಲ್ಲ ಕಡೆ ಇದೆ ಅಂತ ಎಲ್ಲರಿಗೂ ಗೊತ್ತು. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಾವು ನೋಡ್ತೀವಿ ಕೆಳಜಾತಿಯವರು ಇರೋದು ತುಂಬಾ ಕಡಿಮೆ. ಇರ್ತಾರೆ, ಅವರು ಇರ್ತಾರೆ, ಯಾಕಂದ್ರೆ ಕಾಣ್ಬೇಕಲ್ಲ ಎಲ್ರಿಗೂ, ಇಲ್ಲ ಇಲ್ಲಿ ಸಮಾನತೆ ಇದೆ ಅಂತ ಹೇಳಿ. ಮೇಲ್ಜಾತಿಯವರು ಇರ್ತಾರೆ, ಕೆಳಜಾತಿಯವರು ಇರ್ತಾರೆ, ಅದು ಕಡಿಮೆ ಪ್ರಮಾಣದಲ್ಲಿ. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಮೇಲ್ಜಾತಿಯವರೇ ಜಾಸ್ತಿ ಜನ ಇರ್ತಾರೆ. ಇದೊಂದು ಸಾಮಾಜಿಕ ಅಸಮಾನತೆ, ಸಾಮಾಜಿಕ ಅನ್ಯಾಯ. ಇದರಿಂದ ನಮ್ಮ ದೇಶದ ಬೆಳವಣಿಗೆ, ಅಭಿವೃದ್ಧಿ ಕುಂಠಿತಗೊಂಡಿದೆ. ಎಲ್ಲಿ ಸಮಾನತೆ ಇರುತ್ತದೆಯೋ ಅಲ್ಲಿ ಮಾತ್ರ ನಾವು ಅಭಿವೃದ್ಧಿ ಹೊಂದಲು ಸಾಧ್ಯ. ಸಾಹೇಬರು ಇನ್ನೊಂದು ಉದಾಹರಣೆ ಕೊಟ್ಟರು. ಇವಾಗ ಹೆಣ್ಮಕ್ಳು ಎಷ್ಟು ಮುಂದೆ ಬಂದಿದ್ದಾರೆ. ಇವಾಗ ನಾವು ನೋಡ್ತಾ ಇರ್ತೇವೆ, ಒಂದು ಯಾವುದಾದ್ರೂ ಎಕ್ಸಾಮ್ ಆಗಿರ್ಬೋದು, 10th ಎಕ್ಸಾಮ್ ಆಗಿರ್ಬೋದು, 12th ಎಕ್ಸಾಮ್ ಆಗಿರ್ಬೋದು, ಹೆಣ್ಮಕ್ಳೇ ಜಾಸ್ತಿ ಜನ ಪಾಸ್ ಆಗೋದು, ಉತ್ತೀರ್ಣನಾಗೋದು ಅವರೇ ಜಾಸ್ತಿ. ಅದರಲ್ಲಿ ಟಾಪರ್ಸು ಅವರೇ ಇರ್ತಾರೆ. ನಾವು ನೋಡ್ತೇವೆ, ಯಾಕಂದ್ರೆ ಓದ್ತಾರೆ ಅವರು. ಹೆಣ್ಮಕ್ಳು ಇರ್ತಾರೆ, ಅವ್ರಿಗಿಂತ ಹಿಂದೆನೇ ಇರ್ತಾರೆ ಯಾವಾಗಲೂ. ಇಷ್ಟೆಲ್ಲ ಇದ್ರು ಉನ್ನತ ಶಿಕ್ಷಣಕ್ಕೆ ಹೋಗೋದು ಹೆಣ್ಮಕ್ಳು ತುಂಬಾ ಕಡಿಮೆ. ಜಾಸ್ತಿ ಅಂದ್ರೆ ಒಂದು ಡಿಗ್ರಿವರೆಗೆ ಓದ್ತಾರೆ, ಆಮೇಲೆ ಮನೆಯಲ್ಲಿ ಏನಾದ್ರು ಬಿಡಿಸ್ತಾರೆ ಅವ್ರನ್ನ ಓದಿಸೋದನ್ನ,
ಇಲ್ಲಾಂದ್ರೆ ಅವರಾಗಿ ಹಿಂದೆ ಹೋಗ್ತಾರೆ ಬೇರೆ ಬೇರೆ ಕಾರಣ. ಇಷ್ಟೆಲ್ಲ ಅವಕಾಶಗಳು ನಮ್ಮ ಕಾನೂನು ಮಾಡಿಕೊಟ್ಟಿದೆ. ಎಲ್ಲರೂ ಸಮಾನರು ಕಾನೂನು ಮುಂದೆ ಅಂತೀವಿ. ಹೆಣ್ಮಕ್ಳು ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆಗಳನ್ನು ಮಾಡ್ಬೋದು ಮತ್ತೆ ತೋರಿಸ್ಕೊಟ್ಟಿದ್ದಾರೆ ಅವ್ರು ಮಾಡಿ. ಪರಿಕಲ್ಪನೆ, ಸಮಾನತೆ ಪರಿಕಲ್ಪನೆ ಸಾಹೇಬ್ ಹೇಳಿದಾಗೆ ಬಸವಣ್ಣನವರ ಕಾಲದಿಂದ ಶುರುವಾಗಿದೆ. ಅವಾಗಿಂದ ನಾವು ಶುರು ಮಾಡಿದ್ರು. ಪ್ರತಿಯೊಬ್ಬರು ಸಮಾಜದಲ್ಲಿ ಪ್ರತಿಯೊಬ್ಬರು ಸಮಾನರು, ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳು ಹಕ್ಕುಗಳು ನೀಡಬೇಕು. ಆದರೂ ಈ ಇಂಥ ಪರಿಸ್ಥಿತಿಯಲ್ಲಿ ನಾವು ವಾಸಿಸ್ತಾ ಇದ್ದೇವೆ, ಇನ್ನೂ ಸಮಾನತೆಯನ್ನು ಸಾಧಿಸಿಲ್ಲ. ಇದಕ್ಕೆ ನಾವು ಕಾರಣ ಆಗಿರ್ಬೋದು. ಅದಕ್ಕಾಗಿ ನಮ್ಮಿಂದ ಪ್ರಯತ್ನಗಳು ಇರಬೇಕು ಸಮಾನತೆಯನ್ನು ಸಾಧಿಸಲು. ಸಾಮಾಜಿಕ ನ್ಯಾಯ, ಸಾಮಾಜಿಕ ಅನ್ಯಾಯ ಅಂತಂದ್ರೆ ನಾವು ಇಷ್ಟೇ ಅಂತ ತಿಳ್ಕೋಬಾರ್ದು. ನಾವೊಂದು ಸರ್ಕಾರವನ್ನು ರಚನೆ ಮಾಡಿರ್ತೇವೆ, ಓಟನ್ನು ಕೊಟ್ಟು ನಾವು ರಚನೆ ಮಾಡಿರ್ತೇವೆ. ಯಾರ ಸಲುವಾಗಿ? ನಮ್ಮ ಸಲುವಾಗಿ. ನಮ್ಮ ಒಳ್ಳೆ ಸೌಲಭ್ಯಗಳನ್ನು ಸಿಗಬೇಕು, ಒಳ್ಳೆ ಸೌಕರ್ಯಗಳು ಎಲ್ಲ ನಮಗೆ ಸಿಗಬೇಕು, ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು. ಆದರೂ ನಾವು ನೋಡ್ತೇವೆ, ಎಲೆಕ್ಷನ್ ಮುಗಿದ ತಕ್ಷಣ ನಾವು ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಳ್ತೇವೆ. ಎಷ್ಟೋ ಜನರಿಗೆ ಶುದ್ಧವಾದ ಗಾಳಿ ಇರಲ್ಲ, ನೀರು ಇರಲ್ಲ, ಉಣ್ಣಲು ಊಟ ಇರಲ್ಲ, ಆಹಾರ ಇರಲ್ಲ, ಒಳ್ಳೆ ರಸ್ತೆಗಳು ಇರಲ್ಲ, ಒಳ್ಳೆ ಆರೋಗ್ಯ ವೈದ್ಯಕೀಯ ಸೌಲಭ್ಯಗಳು ಇರಲ್ಲ. ಇದು ಒಂದು ರೀತಿಯಿಂದ ನನ್ನ ಪ್ರಕಾರ ಸಾಮಾಜಿಕ ನ್ಯಾಯ. ಯಾಕಂದ್ರೆ ನಾವು ಕಾನೂನು ಮುಂದೆ ಎಲ್ಲರೂ ಸಮಾನರು, ನಮ್ಗೆ ಹಕ್ಕಿದೆ. ನಾವು ಸರ್ಕಾರ ರಚನೆ ಮಾಡಿರೋದು ಯಾರ ಸಲುವಾಗಿ? ನಮ್ಮ ಸಲುವಾಗಿ. ಅವರೆಲ್ಲ ಸೌಕರ್ಯಗಳನ್ನ ನಮಗೆ ಕೊಡ್ತಾರೆ ಅಂತ ಹೇಳಿ ನಾವು ರಚನೆ ಮಾಡಿರೋದು. ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಇದೊಂದು ರೀತಿಯ ಅನ್ಯಾಯ. ಇದಕ್ಕೆ ನಾವು ಧ್ವನಿ ಎತ್ತಬೇಕು. ಈ ಎಲ್ಲಿವರೆಗೆ ನಾವು ಧ್ವನಿ ಎತ್ತಲ್ಲ, ನಾವು ನಮ್ಮ ಹಕ್ಕುಗಳನ್ನು ಕೇಳಲ್ಲ, ಅಲ್ಲಿವರೆಗೆ ಇದೆಲ್ಲ ಇಲ್ಲದೆ ಇರೋದು. ಇನ್ನೊಂದು ಇದಕ್ಕೆ ಸಾಮಾಜಿಕ ಅನ್ಯಾಯಕ್ಕೆ ದೊಡ್ಡ ಕಾರಣ ಅಂತಂದ್ರೆ ಭ್ರಷ್ಟಾಚಾರ. ಅದರಲ್ಲಿ ನಾವು ಸೇರಿರುವ ಭ್ರಷ್ಟಾಚಾರದಲ್ಲಿ ನಾವು ಎಷ್ಟೋ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಅದಕ್ಕೆ ಸ್ಕೋಪ್ ಕೊಡ್ತೇವೆ. ಅದಕ್ಕಾಗಿ ನಾನು ಹೇಳೋದು, ಪ್ರತಿಯೊಬ್ಬರು ತಮ್ಮ ಹಕ್ಕುಗಳನ್ನು ನಾವು ತಿಳ್ಕೋಬೇಕು, ಆ ಹಕ್ಕುಗಳನ್ನು ಪಡ್ಕೋಬೇಕು. ಆವಾಗ ಮಾತ್ರ ನಾವು ಸಾಮಾಜಿಕ ಸಮಾನತೆಯನ್ನು ಸಾಧಿಸಲು, ನ್ಯಾಯವನ್ನು ಸಾಧಿಸಲು ಸಾಧ್ಯ. ಎಷ್ಟೋ ಜನರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವೇ ಇಲ್ಲ. ತಮ್ಮ ಸೌಲಭ್ಯಗಳನ್ನು ಏನೇನು ಸಿಗುತ್ತೆ, ಅವರಿಗೆ ಏನು ಸೌಲಭ್ಯಗಳು ಸಿಗುತ್ತೆ ಅದರ ಬಗ್ಗೆನೂ ಅರಿವಿಲ್ಲ. ಅದಕ್ಕಾಗಿ ಇದು ಅಸಮಾನತೆ ಎಲ್ಲ ಸಮಾಜದಲ್ಲಿ. ಹಾಗಾಗಿ ನಮ್ಮಿಂದ ಇದರ ಪ್ರಾರಂಭ ಇರಲಿ. ಇದರ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ನಿಮ್ಮಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ, ನಿಮಗೆ ಇರುವ ಹಕ್ಕುಗಳ ಬಗ್ಗೆ ನಿಮಗೆ ತಿಳಿಸಬೇಕು ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಈ ಒಂದು ಮೂಲ ಉದ್ದೇಶ ಏನಂದ್ರೆ, ಈ ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲರೂ ಸಹ ಸಾಮಾಜಿಕ ನ್ಯಾಯ ಬಹಳ ಅವಶ್ಯಕತೆ ಇದೆ. ಅದೇ ರೀತಿ ಸಮಾಜದಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಸಾಮಾಜಿಕ ನ್ಯಾಯದ ಅವಶ್ಯಕತೆ ಇದೆ. ಅದೇ ರೀತಿ ಸಮಾಜದಲ್ಲಿ ಒಳ್ಳೆ ಸಮಾನತೆ ನೀಡಬೇಕಾದ್ರೆ ಸಾಮಾಜಿಕ ನ್ಯಾಯದ ಅವಶ್ಯಕತೆ ಇದೆ. ಅಂದ್ರೆ ಒಟ್ಟಾರೆಯಾಗಿ ಮನುಷ್ಯ ಹುಟ್ಟಿದಾಗಿಂದ ಹಿಡಿದು ಅವನ ಸಾಯೋವರೆಗೂ ಅವನಿಗೆ ನ್ಯಾಯಯುತವಾಗಿ ಏನೇನೆಲ್ಲ ಸಿಗಬೇಕು ಅದೆಲ್ಲ ಸಿಗಬೇಕಾದಂತ ಒಂದು ವಿಶೇಷವಾಗಿರಂತ ಒಂದು ಅವಶ್ಯಕ ದಿನವೇ ಈ ಒಂದು ಸಾಮಾಜಿಕ ನ್ಯಾಯ. ಅಂದ್ರೆ ನಾವು ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸಹ ಎಲ್ಲರಿಗೂ ಸಹ ಸಮಾನವಾದ ಒಂದು ಅವಕಾಶ ಇರಬೇಕು. ಈಗಾಗಲೇ ಸಾಹೇಬರೆಲ್ಲ ಇಬ್ರು ಸಾಹೇಬರು ಹೇಳಿದ್ರು, ಮಹಿಳೆಯರು ಏನು ತಮ್ಮ ಶಿಕ್ಷಣದಲ್ಲೂ ಸಹ ಮುಂದೆ ಇದ್ದಾರೆ. ಅದೇ ರೀತಿ ರಾಜಕೀಯದಲ್ಲಾಗಿರ್ಬೋದು ಅಥವಾ ಆರ್ಥಿಕ ಕ್ಷೇತ್ರದಲ್ಲಿ ಎಲ್ಲ ಸಹ ಅವರು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅಂತ. ಆದ್ರೂ ಸಹ ನಿಮ್ಮನ್ನೇ ಯಾಕೆ ವಿಶೇಷವಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಅಂದ್ರೆ, ಮಹಿಳೆಯರಿಗೂ ಇಷ್ಟೆಲ್ಲ ಅವಕಾಶ ಇದ್ರೂ ಸಹ ಸಮಾಜದಲ್ಲಿ ಅವರಿಗೆ ಇನ್ನೂ ಅನ್ಯಾಯ ಸಹ ನಿರಂತರವಾಗಿದೆ. ಆದ್ರಿಂದ ಈ ಒಂದು ಸಾಮಾಜಿಕ ನ್ಯಾಯನ ಎಲ್ಲ ಒಂದು ಸಿಗಬೇಕು, ಇದರ ಅವಕಾಶ ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಇವತ್ತಿನ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ. ಸಾಮಾಜಿಕ ನ್ಯಾಯ ಎಲ್ಲಿ ಸಿಗೋದಿಲ್ವೋ ಅದು ಸಾಮಾಜಿಕ ಅನ್ಯಾಯ ಆಗ್ತದೆ. ಅಂದ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಸಿಗದಿರೋಂಥ ಒಂದು ನ್ಯಾಯ ಅದು ಅನ್ಯಾಯ, ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಸಿಗದಿರೋಂಥ ನ್ಯಾಯ ಏನೋ ಸಿಗದೇ ಇದ್ರೆ ಅದು ಅನ್ಯಾಯ, ರಾಜಕೀಯ ಕ್ಷೇತ್ರದಲ್ಲಿ ಸಿಗದಿರೋಂಥ ಒಂದು ನ್ಯಾಯ ಅದು ಸಹ ಅನ್ಯಾಯ, ಆರ್ಥಿಕ ಕ್ಷೇತ್ರದಲ್ಲಿ ಸಿಗದಿರೋಂಥ ನ್ಯಾಯ ಅದು ಸಹ ಅನ್ಯಾಯ. ಇವೆಲ್ಲ ಅನ್ಯಾಯಗಳೊಂದು ಸರಿದೂಗಿಸೋಕ್ಕೋಸ್ಕರ ಎಲ್ಲರೂ ಸಹ ತಾವೆಲ್ಲರೂ ಈ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ತಿಳ್ಕೋಬೇಕು ಅಂತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ. ಇನ್ನು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಸಹ ಕಾನೂನುಗಳ ಬಗ್ಗೆ ಗೊತ್ತೇ ಇದೆ. ಏನು ನಮ್ಮ ಕಾನೂನುಗಳಲ್ಲಿ ಮಹಿಳೆಯರಿಗಾಗಿ ವಿಶೇಷವಾದ ಒಂದು ಕಾನೂನುಗಳಿದೆ. ಅದರಲ್ಲಾಗಿ ಇಮ್ಮರಲ್ ಟ್ರಾಫಿಕಿಂಗ್ ಆಕ್ಟ್ ಅಂತ, ಅಂದ್ರೆ ಯಾವುದೇ ರೀತಿ ಅಕ್ರಮ ಕಳ್ಳ ಸಾಗಣೆ ಮಾಡಬಾರ್ದು. ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಒಂದು ವೇಳೆ ಮಾಡದೇ ಅಂತ ಅದು ಒಂದು ಕಾನೂನು ರೀತಿ ಶಿಕ್ಷೆ ಇದೆ. ಅದೇ ರೀತಿ ನಾವು ನೋಡಿದಂಥ ವಿಶೇಷವಾಗಿ ಮಹಿಳೆಯರು ಏನೋ ಒಂದು ಮದುವೆ ಆಗೋ ಸಂದರ್ಭದಲ್ಲಿ ಕೇಳಿದಂಥ ವರದಕ್ಷಿಣೆ ಸಹ ಕಾನೂನು ರೀತಿಯಲ್ಲಿ ವಿರೋಧ ಇದೆ. ಅದಕ್ಕೂ ಸಹ ಕಾನೂನಲ್ಲಿ ಯಾವ ರೀತಿ ಕೇಳೋ ಒಂದು ಅವಕಾಶ ಇರೋದಿಲ್ಲ.
ವೇಳೆ ಕೇಳಿದ್ರೆ ಅದಕ್ಕೂ ಸಹ ಶಿಕ್ಷೆ ಇದೆ. ಇನ್ನು ಮಹಿಳೆಯರ ಮೇಲೆ ಆಗ್ತಂತಹ ಕೌಟುಂಬಿಕ ದೌರ್ಜನ್ಯ ಎಲ್ಲೆಲ್ಲ ಇದೆ ಅದು ಸಹ ಕಾನೂನು ರೀತಿ ನಿಮಗೆ ಎಲ್ಲರಿಗೂ ಅವಕಾಶ ಇದೆ. ಇನ್ನು ನಮ್ಮ ಭಾರತೀಯ ದಂಡ ಸಂಹಿತೆಯಲ್ಲಿ ಮಹಿಳೆಯರಿಗೆ ಏನಾದರೂ ಅವಶ್ಯಕತೆಯಿಂದ ಬೈದರೆ, ಮಹಿಳೆಯರಿಗೆ ಏನಾದರೂ ಅಪಮಾನ ಮಾಡಿದ್ರೆ, ತೊಂದರೆ ಮಾಡಿದ್ರೆ IPC ಅಡಿಯಲ್ಲಿ ಅವ್ರಿಗೂ ಸಹ ಒಂದು ಕಾನೂನು ಅಡಿಯಲ್ಲಿ ರಕ್ಷಣೆ ಇದೆ. ಈ ಒಂದೆಲ್ಲ ಕಾನೂನ ಒಂದು ಅಡಿಯಲ್ಲಿ ಮೂಲ ಬಂದಂತಹ ನಮ್ಮ ಸಂವಿಧಾನ. ಈಗಾಗಲೇ ಸಂವಿಧಾನ ಬಗ್ಗೆ ಹೇಳಿದರೆ, ಸಂವಿಧಾನ ಅನುಚ್ಛೇದ 14 ಆಗಿರ್ಬೋದು, 15 ಆಗಿರ್ಬೋದು, 16 ಆಗಿರ್ಬೋದು, ಎಲ್ಲರೂ ಸಹ ಕಾನೂನು ಅಡಿಯಲ್ಲಿ ಸಮಾನರು. ಯಾವ ರೀತಿ ಜಾತಿ, ಭೇದ, ಲಿಂಗ ಆಧಾರದಲ್ಲಿ ಯಾವ ರೀತಿ ತಾರತಮ್ಯ ಮಾಡಬಾರ್ದು. ಅದೇ ರೀತಿ ಮಹಿಳೆಯರಿಗೆ ಉದ್ಯೋಗದಲ್ಲಾಗಿರ್ಬೋದು ಅಥವಾ ಯಾವುದೇ ಶಿಕ್ಷಣದಲ್ಲಾಗಿರ್ಬೋದು ಸಮಾನವಾದ ಒಂದು ಅವಕಾಶ ಇದೆ. ಅದೇ ರೀತಿ ಆರ್ಟಿಕಲ್ 39ರಲ್ಲಿ ಮಹಿಳೆಯರ ಪರವಾಗಿ ವಿಶೇಷವಾದ ಒಂದು ಕಾನೂನು ಮಾಡುವ ಸರ್ಕಾರಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವಾಗಿ ವಿಶೇಷವಾಗಿ ಆಯೋಜನೆ ಮಾಡಿ ತಾವೆಲ್ಲರೂ ಸಹ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಒಂದು ಕಾರ್ಯಕ್ರಮ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜನೆ ಮಾಡಿಕೊಟ್ರಂತ ಇವರು ನಮ್ಮ CDO ರಾಜೇಶ್ ಅವರಿಗೆ, ಅದೇ ರೀತಿ PDO ಜಗದೀಶ್ ಅವರಿಗೆ ಈ ಒಂದು ಕಾರ್ಯಕ್ರಮ ನನ್ನ ಪರವಾಗಿ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಅಂಗನವಾಡಿ ಕಾರ್ಯಕರ್ತರೆ, ಈಗಾಗಲೇ ಗೌರವದಿಂದ 3 ಜನ ನ್ಯಾಯಾಧೀಶರು ಸಹ ಸಾಮಾಜಿಕ ನ್ಯಾಯದ ಬಗ್ಗೆ ಹಲವಾರು ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ನಾವು ಕಾಣಬೇಕಾಗುತ್ತೆ. ಹಾಗೆ ನಮ್ಮ ಸಮಾಜ ಅಭಿವೃದ್ಧಿ ಆಗೋದಕ್ಕೆ ಒಂದು ದಾರಿ ಆಗುತ್ತೆ ಅಂತ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾಹೇಬರು ಹೇಳಿದ ರೀತಿ ನೋಡಿ, ರಾಷ್ಟ್ರಪತಿಗಳು ಇಬ್ಬರು ಆಗಿದ್ದಾರೆ. ಅದೇ ರೀತಿಯಾಗಿ ರಾಜಕೀಯವಾಗಿ ಸಹ ಮಹಿಳೆಯರಿಗೆ 30% ಸರ್ಕಾರ ಮೀಸಲಿಟ್ಟಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾವ ರೀತಿ ಮೀಸಲಾತಿಯನ್ನು ಇಟ್ಟಿದ್ದಾರೆ, ಅದೇ ರೀತಿಯಾಗಿ ಮಹಿಳೆಯರಿಗೆ MLA ಆಗೋದಕ್ಕೂ ಒಂದು MP ಆಗೋದಕ್ಕೂ ಅವ್ರಿಗೂ ಸಹ ಮೀಸಲಾತಿಯನ್ನು ಸರ್ಕಾರ ರೂಪಿಸಬೇಕಾಗುತ್ತೆ. ಅವಾಗಲೇ ಮಹಿಳೆಯರಿಗೆ ಸಮಾಜದಲ್ಲಿ ಒಂದು ಸಮಾನತೆಯನ್ನು ನಾವು ಕಾಣಬಹುದಾಗಿದೆ. ಇದನ್ನ ಸರ್ಕಾರ ಇದುವರೆಗೂ ಮಾಡಿಲ್ಲ. ಆಗ್ತವ್ರೆ ಇವಾಗ ಒಂದು KGF ಕ್ಷೇತ್ರದಲ್ಲಿ ಒಂದು ಮಹಿಳೆಗೆ ಇವಾಗ MLA ಆಗಿರ್ತಕ್ಕಂಥ ರೂಪಕಲಾ ಶೆಟ್ಟಿ ಅವರು ಒಂದು ರಿಸರ್ವೇಶನ್ ಕೋಟಾದಲ್ಲಿ ಆಗಲಿಲ್ಲ. ಮಹಿಳೆಯರ ರಿಸರ್ವೇಶನ್ ಕೋಟಾದಲ್ಲಿ ಯಾರಾದರೂ ನಿಂತ್ಕೋಬಹುದು, ಗಂಡಸರು ನಿಂತ್ಕೋಬಹುದು. ಅದಕ್ಕೆ ಮಹಿಳೆಯರಿಗೆ ಅಂತ ಮೀಸಲಿಟ್ಟರೆ ಅದಕ್ಕೆ ಪುರುಷರು ಕಂಟೆಸ್ಟ್ ಮಾಡೋಂಗಿಲ್ಲ. ಆದ್ದರಿಂದ ಸರ್ಕಾರ ಈ ಒಂದು ವಿಚಾರವನ್ನ ಪರಿಗಣಿಸಿ ಇದನ್ನ ಜಾರಿಗೆ ತಂದ್ರೆ ಹೆಣ್ಣು ಮಕ್ಕಳು ರಾಜಕೀಯವಾಗಿ ಸಮಾನತೆಯನ್ನ ನೋಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ಈ ಅಸ್ಪೃಶ್ಯತೆ, ಈ ಒಂದು ಕಂಪ್ಯೂಟರ್ ಯುಗದಲ್ಲೂ ಸಹ ಅಸ್ಪೃಶ್ಯತೆ ಸಮಾಜದಲ್ಲಿ ಎದ್ದು ಕಾಣ್ತಾ ಇದೆ. ಕೆಲವೊಂದು ದೃಶ್ಯಗಳನ್ನು ನಾವು ನೋಡಿದ್ರೆ ಹಿಂದಿನ ದಿನಗಳಲ್ಲಿ ಈ ಒಂದು SC ಪರಿಶಿಷ್ಟ ಜಾತಿ ಜನಾಂಗದವರಿಗೆ ದೇವಸ್ಥಾನಗಳಲ್ಲೂ ಸಹ ಬಂದು ದೇವರನ್ನು ಮುಕ್ತವಾಗಿ ದರ್ಶನ ಮಾಡಿಕೊಳ್ಳೋದಕ್ಕೂ ಅನಾನುಕೂಲ ಆಗಿದೆ. ಇತರ ದಿನಗಳಲ್ಲಿ ಅದೆಲ್ಲ ಸಹ ಹಂತವಾಗಿ ಕಡಿಮೆ ಆಗ್ತಾ ಇದೆ. ಕೆಲವೊಂದು ವಿಚಾರಗಳು ಇನ್ನೊಂದು ಈ ಆಂಧ್ರ ಪ್ರದೇಶದಲ್ಲಿ ನಾನು ಒಂದ್ಸಲ ಹೋದಾಗ ಅಲ್ಲಿ ನೋಡಿದ್ವಿ, ಒಂದು ಲೋಟ ತಗಲಾಕಿದ್ರು. ಇದಕ್ಕೆ ಒಂದು ಏನು ಮರದ ಒಂದು ಕೊಂಬಿಗೆ ಒಂದು ಲೋಟ ತಗಲಾಕಿದ್ರು ಮುಂದ್ಗಡೆ. ಏನೇ ತಗಲಾಕಿರೋದು ನೋಡಿದ್ರೆ ಅದು ಅಸ್ಪೃಶ್ಯತೆಗೆ ಮತ್ತೆ ಈ ಪರಿಶಿಷ್ಟ ಜನಾಂಗದವರಿಗೆ ಅದನ್ನ ಮೀಸಲಾಗಿಟ್ಟಿರುತ್ತೆ. ಇವೆಲ್ಲ ಏನೆಯ ಇಂಥ ಒಂದು ಸಮಾಜ ಮುಂದೆ ಹೋಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಇನ್ನು ಈ ಒಂದು ಆಂಧ್ರ ಪ್ರದೇಶದಲ್ಲಿ ಈ ತರ ಎಲ್ಲ ಇದೆ ಅಂತ ನಾನು ಅಲ್ಲಿ ಪ್ರಶ್ನೆ ಮಾಡಿದಾಗ ಇಲ್ಲ, ಈಗೆಲ್ಲ ಏನು ಆಗೋದಿಲ್ಲ, ಇಲ್ಲಿ ಇದು ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ತುಂಬಾ ನನಗೆ ತುಂಬಾನೇ ನೋವಾಯಿತು. ಈ ಒಂದು ಹಂತದಲ್ಲಿ ಅದನ್ನ ನಾವು ಪರಿಗಣಿಸಲೇಬಾರದು. ಎಲ್ಲರ ರಕ್ತದಲ್ಲಿ ಏನಾದ್ರು ಇವರು ಬಂಜೆಗಳು, ಇವರು ಪರಿಶಿಷ್ಟ ಜಾತಿಯವರು ಇರುತ್ತಾ ನಮ್ಮ ರಕ್ತ ಹೇಳುತ್ತಾ ಎಲ್ಲರೂ
ಖಂಡಿತವಾಗ್ಲೂ ಹೇಳೋದಿಲ್ಲ. ಹಾಗಾಗಿ ಇದನ್ನೆಲ್ಲ ನಾವು ಉಂಟಾಕೊಂಡು ಬರ್ತಾ ಇದ್ದೀವಿ. ಇದು ಸಮಾನತೆಯನ್ನ ನಾವು ಕಾಣಬೇಕಾಗುತ್ತೆ ಸಮಾಜದಲ್ಲಿ. ಮತ್ತೆ ಮಹಿಳೆಯರನ್ನೇ ಹೆಚ್ಚಿಗೆ ನಾವು ದಿನನಿತ್ಯ ನ್ಯೂಸ್ ಪೇಪರ್ ಅಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಮತ್ತೆ ಈ ಟಿವಿ ಮಾಧ್ಯಮದಲ್ಲಿ ಎಲ್ಲ ನೋಡ್ತಾನೆ ಇರ್ತೀವಿ. ಹೆಚ್ಚಿಗೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಶೋಷಣೆ, ವರದಕ್ಷಿಣೆ, ಕಿರುಕುಳ ಅಂತ ಹೇಳಲಾರದು. ಇತ್ತೀಚೆಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ. ಸರ್ಕಾರ ಎಷ್ಟು ಕಾನೂನು ಕಟ್ಟಳೆಗಳನ್ನ ಮಾಡಿದ್ರೂ ಸಹ ಈ ಒಂದು ಸಾಮಾಜಿಕ ಪಿಡುಗು, ವರದಕ್ಷಿಣೆ ಅದನ್ನ ತಡೆಗಟ್ಟೋದಕ್ಕೆ ತುಂಬಾ ಕಷ್ಟಕರವಾಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂದ ಸಂವಿಧಾನದಲ್ಲಿ ನಮ್ಮೆಲ್ಲರಿಗೂ ಸಮಾನತೆ ಇರಬೇಕು ಅಂತ ಕನಸನ್ನು ಕಂಡಿದ್ರು. ಅವರ ಕನಸು ನನಸಾಗಲೇ ಇಲ್ಲ. ಇದಾಗುತ್ತೋ ಇಲ್ವೋ ನನಗೂ ಡೌಟ್ ಆಗಿಯೇ ಕಾಣ್ತಾ ಇದೆ. ಕಾರಣ ಏನಂತಂದ್ರೆ ಸಮಾಜ ಅಷ್ಟೊಂದು ಕೆಟ್ಟದಾಗಿ ಹೋಗ್ತಾ ಇದೆ. ಹಾಗಾಗಿ ನಾವು ಹೆಣ್ಣು ಮಕ್ಕಳು ಇನ್ನೂ ಹಲವಾರು ವಿಚಾರಗಳಲ್ಲಿ ಇಂದಿನ ದಿನಗಳಲ್ಲಿ ನಾವು ಹೆಣ್ಣು ಮಕ್ಕಳನ್ನ ಮನೆಯಲ್ಲೇ ಊಟ ಮಾಡೋದು, ಕೆಲಸ ಮಾಡೋದು ಅದಕ್ಕೆ ಸೀಮಿತ ಅಂತ ಅಂದ್ಕೊಂಡಿದ್ವಿ. ನೋಡಿ, ನೀವೆಲ್ಲ ಸಹ ಹೆಣ್ಮಕ್ಳು ಒಂದಷ್ಟು ವಿದ್ಯಾಭ್ಯಾಸವನ್ನ, ಶಿಕ್ಷಣವನ್ನ ಪಡ್ಕೊಂಡಿರೋದಕ್ಕೆ ನಿಮಗೆ ಈ ಒಂದು ಸ್ಥಾನಗಳೆಲ್ಲ ಇದೆ. ಅದೇ ರೀತಿಯಾಗಿ ನಾವು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ರೀತಿ ಶಿಕ್ಷಣಕ್ಕೆ ನಾವು ಹೆಚ್ಚಿಗೆ ಒತ್ತನ್ನು ಕೊಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡದಿಲ್ಲ ಇರಬಾರದು. ನೀವೆಲ್ಲ ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇದೆ ಸಮಾಜದಲ್ಲಿ. ನೀವೆಲ್ಲ ಸಹ ಪ್ರತಿಯೊಂದು ಈ ಪೇರೆಂಟ್ಸ್ ಏನಿದ್ದಾರೆ, ತಂದೆ ತಾಯಿಗಳಿಗೆ ನೀವು ಮನದಟ್ಟು ಮಾಡಿಸಬೇಕಾಗುತ್ತೆ. ಮಕ್ಕಳಿಗೆ ನೀವು ಯಾವುದೇ ಕಾರಣಕ್ಕೂ ಶಿಕ್ಷಣವನ್ನ ತಪ್ಪಿಸಬಾರದು, ಕೊಡಿಸಲೇಬೇಕು ಅಂತೇಳಿ ತಾವೆಲ್ಲ ನಿಮ್ಮ ಒಂದು ಹಂತದಲ್ಲಿ. ಕಾರಣ ಏನಂತಂದ್ರೆ ನೀವು ಮನೆಯಲ್ಲೂ ಸಹ ನಿಮಗೆ ಪರಿಚಿತರಿರ್ತಾರೆ. ಅದು ನಿಮ್ಮ ಒಂದು ಉದ್ಯೋಗದ ಒಂದು ಪರಿಮಿತಿಯಲ್ಲಿ ಬರುತ್ತೆ. ಹಾಗಾಗಿ ತಾವೆಲ್ಲ ಸಹ ನಿಮ್ಮ ಒಂದು ಸೇವೆ ಸಮಾಜಕ್ಕೆ ತುಂಬಾ ಅಪಾರವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಈ ಎಲ್ಲ ಮಾತಾಡಲು ಈ ಸಮಯದಲ್ಲಿ ಅವಕಾಶ ಮಾಡಿಕೊಟ್ಟ ನಮಗೆ ಪ್ರಬಂಧ ಒಂದ್ಸಲ ನಮ್ಮ ವಿದ್ಯಾರ್ಥಿ ತಗೊಂಡು ಬಂದಿದ್ವಿ. ಇನ್ನೊಂದು ರೈತರ ಆತ್ಮಹತ್ಯೆ ಅವೆರಡು ಪಂಚಾಯತ್ ನಾವು ಇವತ್ತು ಸಲ್ಲಿಸಬೇಕಾಗಿ ಒಂದು ಸೇವೆ ಮಾಡ್ತೀವಿ. ಎಲ್ಲ ಒಂದು ಕಡೆ ಸಾಕಷ್ಟು ಸಾಹೇಬರು ತುಂಬಾನೇ ಹೇಳೋದು ಅಸಮಾನತೆ ಯಾವ ರೀತಿ ಇರುತ್ತೆ, ಸಮಾನತೆ ಅಂದ್ರೆ ಏನು. ನಾವೆಲ್ಲೋ ಒಂದು ಕಡೆ ಸಮಾನತೆ ಅಂತ ಬರ್ತಾ ಇಲ್ಲ. ಉದಾಹರಣೆಗೆ ಹೇಳ್ತೀವಿ, ಮನೆಯಿಂದನೇ ಸ್ಟಾರ್ಟ್ ಆಗ್ತದೆ ಸಮಾನತೆ. ಹೇಗೆ? ಇಬ್ಬರು ಮಕ್ಕಳು ಇರ್ತಾರೆ, ಒಂದು ಹೆಣ್ಮಕ್ಳು ಒಂದು ಗಂಡು ಮಗು. ಗಂಡು ಮಗುನ ನಾವು ಫುಲ್ ಫ್ರೀಡಮ್ ಬಿಟ್ಬಿಟ್ಟು ಏನೆಲ್ಲಾದ್ರೂ ನೋಡ್ಕೊಂಡು ಏನು ಗೊತ್ತಲ್ಲ, ಅದೇ ಹೆಣ್ಮಕ್ಳು ತುಂಬ ಕಡಿಮೆ ಕಳ್ಕೊಳ್ತೀವಿ. ಎಲ್ಲಿ ಮನೆಯಲ್ಲಿ ತಲೆ ಬಗ್ಸಿದ್ರೆ ಸ್ಕೂಲ್ ತನಕ ತಲೆ ಇರ್ತಾರೆ. ನಾವು ನೋಡಿದ್ವಿ ಸ್ಥಳೀಯವಾಗಿ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ತೀವಿ. ಮತ್ತೆ ಸ್ಕೂಲ್ ಮುಗಿಸ್ಕೊಂಡು ಸ್ಕೂಲಲ್ಲಿ ತಲೆ ಬಗ್ಸಿದ್ರೆ ಮನೆಯಲ್ಲಿ ತಲೆ ಇರ್ತದೆ. ಬಟ್ ಗಂಡು ಮಕ್ಕಳು ಸ್ವಲ್ಪ ನಾವು ಫ್ರೀಡಮ್ ಕೊಟ್ಬಿಟ್ಟು ಅಲ್ಲೇ ನಾವು ತಾರತಮ್ಯ ನೋಡ್ತಾ ಇರ್ತೀವಿ. ಆ ತಾರತಮ್ಯ ಹೋಗ್ಬೇಕು. ನಿಜವಾಗ್ಲೂ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಮಹಿಳೆಯರು ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತ ಆಗಿದ್ದು ಅನ್ನೋ ಒಂದು ಕಾಲ ಇತ್ತು. ಅವ್ರಿಗೆ ಯಾವುದೇ ರೀತಿಯ ಶಿಕ್ಷಣ ಇರಬಾರ್ದು, ಉದ್ಯೋಗದಲ್ಲಿ ಸಮಾನತೆ ಇರಬಾರ್ದು, ಜೊತೆಗೆ ಎಲ್ಲಾದ್ರೂ ಹೊರಗಡೆ ಎಲ್ಲಾದ್ರೂ ಕೂಲಿ ಕೆಲಸಕ್ಕೆ ಹೋದ್ರು ಪುರುಷರಿಗೆ ಸಮಾನವಾಗಿ ಅವ್ರಿಗೆ ಸಂಬಳ ಕೊಡಬಾರ್ದು. ಇಂಥವು ಸಾಕಷ್ಟು ತಾವೆಲ್ಲ ಅನುಭವಿಸ್ತಿರ್ತೀರ. ಅವೆಲ್ಲ ಹೋಗ್ಲಾಡಿಸಿ ನಾವು ಇವತ್ತಿನ ದಿನದಲ್ಲಿ ಸಮಾನತೆಯಿಂದ ಬದುಕಬೇಕು, ಎಲ್ಲರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದನ್ನ ನಮ್ಮ ಸಂವಿಧಾನ ಈ ದೇಶಕ್ಕೆ ತೋರಿಸ್ಕೊಡ್ತಾರೆ. ಆ ಸಂವಿಧಾನದ ಅಡಿಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲಾ ರಂಗದಲ್ಲೂ ಸಹ ಸಮಾನತೆ ಎಡೆಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. 100% ಹೆಜ್ಜೆ ಇಟ್ಟು ನಾವು ಮುಂದೆ ಹೋಗಿಲ್ಲ, ಈಗಲೇ ಹೋಗ್ತಾ ಇದೀವಿ. ಅದೆಲ್ಲ ನಮ್ಮೆಲ್ಲರಿಂದ ಸಾಧ್ಯ. ಹೆಣ್ಮಕ್ಳಂತೂ ಚಿಕ್ಕ ವಯಸ್ಸು ನಾವೇನ್ ಮಾಡ್ತೀವಿ, ಮಕ್ಕಳು ಆಗಿದ ತಕ್ಷಣ ತುಂಬಾ ಖುಷಿ ಪಡ್ತೀವಿ. ಬೆಳೀತಾ ಎಲ್ಲೋ ಕಡೆ ನಮ್ಗೆ ಗೊರೆ ಅದರೆಲ್ಲ ಅನ್ನೋ ಫೀಲ್ ಬರ್ತೇವೆ. ದಯವಿಟ್ಟು ಹಂಗೆಲ್ಲ ತಿಳ್ಕೊಬೇಡಿ. ಶಿಕ್ಷಣ ಅನ್ನೋದು ತುಂಬಾ ಮುಖ್ಯವಾದ ಒಬ್ಬ ಮನುಷ್ಯನ
ಆ ಶಿಕ್ಷಣ ನೀವೇನ್ ಮಾಡ್ಬೇಕು, ಮೊದಲಿಗೆ ಅದು ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಇಬ್ಬರಿಗೂ ಕೊಡಬೇಕು ಸಮಾನವಾಗಿ. ಅವಾಗ ಅವ್ರಿಗೆ ಬೆಳೀತಾ ಬೆಳೀತಾ ಸಮಾಜದಲ್ಲಿ ಅಸಮಾನತೆ ಯಾವುದು, ಅನ್ಯಾಯ ಯಾವುದು, ಅಕ್ರಮ ಯಾವುದು, ಇದನ್ನ ಹೋಗ್ಲಾಡ್ಸೋದಕ್ಕೆ ನಾವು ಯಾವ ರೀತಿ ಹೋರಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಇವತ್ತು ನಾವು ಎಲ್ಲ ಕಡೆ ಹೆಣ್ಮಕ್ಳನ್ನ ಪೂಜಿಸ್ತೀವಿ, ಆದ್ರೆ ಇನ್ನೊಂದ್ ಕಡೆ ಹೆಣ್ಮಕ್ಳ ಮೇಲೆ ಇನ್ನೊಂದ್ ಕಡೆ ದೌರ್ಜನ್ಯ ಆಗ್ತಾನೆ ಇರುತ್ತೆ. ಹಾಗಾಗಿ ಸುಮ್ಮನೆ ನಾವು ಪೂಜೆ ಮಾಡ್ಬಿಟ್ಟು ಮನೇಲಿ ಹೊರಗಡೆ ಬಂದು ನಿಂದನೆ ಮಾಡೋದು ಅಥವಾ ಬೇರೆ ಕಡೆ ದೌರ್ಜನ್ಯ ಮಾಡೋದು ಇವೆಲ್ಲ ಏನಾಗಬೇಕು, ಸ್ವಲ್ಪ ಕಡಿಮೆ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ನಮ್ಮ ತಾಲಾ ವ್ಯಾಪ್ತಿಯಲ್ಲಿ ಆಯೋಜನೆ ಆಗಿರೋದು ನಮಗೆ ತುಂಬಾ ಖುಷಿ ವಿಚಾರ. ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡುವ ನಮ್ಮ ಶ್ರೀನಿವಾಸ ಸಾಹೇಬರಿಗೆ ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿಜವಾಗ್ಲೂ ಧನ್ಯವಾದಗಳು. ಒಂದು ಕಾರ್ಯಕ್ರಮ ಆಯೋಜನೆ ಆಗುತ್ತದೆ, ನಾವಂತೂ ಒಂದು ಹೆಜ್ಜೆ ಮುಂದೆ ಬಂದು ನಮ್ಮ ಜೊತೆ ಬೆಂಗಳೂರು ಸಿದ್ಧರಾಗಿರ್ತೀವಿ ಸರ್. ಈಗೇನು ಸಾಯಂಕಾಲ ಇಷ್ಟೊತ್ತು ಹೇಳಿದ್ದಾರೆ, ದಯವಿಟ್ಟು ಇದನ್ನ ಕೇಳಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಸದಸ್ಯರಿಗೆ ದಯವಿಟ್ಟು ಅದನ್ನು ಸ್ವಲ್ಪ ತಿಳುವಳಿಕೆ. ಸಾಮಾಜಿಕ ನ್ಯಾಯ ಅವಶ್ಯಕತೆ ಇದೆ. ಸಾಮಾಜಿಕ ನ್ಯಾಯ ಇಲ್ಲ ಅಂತಂದ್ರೆ ನಾವು ಎಲ್ಲೋ ಒಂದು ಈ ಒಂದು ಸಮಾಜದಲ್ಲಿ ಕೆಳ ಹಂತದಲ್ಲಿ ವಿದ್ರೋಹಿಗಳಂತ ಭಾವನೆ ಅನಿಸುತ್ತೆ. ಸಾಮಾಜಿಕ ನ್ಯಾಯ ತುಂಬಾನೇ ಅಗತ್ಯತೆ. ಅದು ಎಲ್ಲ ರಂಗದಲ್ಲೂ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ರಂಗದಲ್ಲೂ ನಮಗೆ ಸಾಮಾಜಿಕ ನ್ಯಾಯ ತುಂಬಾನೇ ಹೇಳಿದ್ರು ಸಾಹಿತ್ಯ ಅಂತ. ಒಬ್ಬ ಮಹಿಳೆ ಈ ಒಂದು ದೇಶದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ತಾರೆ ಅಂತಂದ್ರೆ ಅದು ನಿಜವಾಗ್ಲೂ ಕೇವಲ ಸಾಮಾಜಿಕ ನ್ಯಾಯ. ಒಬ್ಬ ಮಹಿಳೆ ಕೇವಲ ವಿಧಾನಸಭಾ ಕ್ಷೇತ್ರದಲ್ಲಿ MLA ಆಗಿ ನಿಮ್ಮ ಸೇವೆಲ್ಲ ಮಾಡ್ತಿರ್ತಾರೆ ಅಂತಂದ್ರೆ ಅದು ಸಾಮಾಜಿಕ ನ್ಯಾಯ. ಹಾಗಾಗಿ ಎಲ್ಲರಿಗೂ ಸಮಾನ ಅವಕಾಶಗಳಿದ್ದಾವೆ. ನಾವು ಆ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ಅವಕಾಶ ವಂಚಿತರಾಗ್ತಾ ಇದ್ದೀವಿ. ಅದಕ್ಕೆ ಅವಕಾಶ ವಂಚಿತರಾಗದೆ ಶಿಕ್ಷಣ ಅನ್ನೋ ಒಂದು ಪದವಿನ ತಗೊಂಡು ಸಮಾಜದ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆ ಕಡೆಗೆ ಹೋಗ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಮಾತಾಡೋದಕ್ಕೆ ಅವಕಾಶ ಮಾಡ್ತಾ ಎಲ್ಲರೂ. ಅದೇ ರೀತಿ ವಕೀಲ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ವೇತಾ ಮಣಿವಣ್ಣನ್ ಅವರು ಬಂದಿದ್ದಾರೆ. ಅವರು ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ವಕೀಲ ಸಂಘದ ಜಂಟಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ವೇತಾ ಮೈಯಣ್ಣನ್ ಅವರು ಬಂದಿದ್ದಾರೆ. ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗೆ ಬಂದಿದ್ದಾರೆ ಶ್ವೇತಾ ಮಂಜುನಾಥ್ ಅವರು. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕುರಿತು ಶ್ರೀಯುತ ಮುಜಾಫರ್ ಮಂಜುರಿ ಸಾಹೇಬರು ಒಂದು ಮಾತು ಹೇಳ್ಬೇಕಂತ ಕೋರ್ಕೊಳ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯದ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ಟಿದ್ದಾರೆ ಗೌರ್ಮೆಂಟ್ ನ್ಯಾಯಾಧೀಶರು, ಸಂಘದ ಅಧ್ಯಕ್ಷರು, ನಮ್ಮ PSI ಗಳು ಮತ್ತೆ ನಮ್ಮ CDP ಆಫೀಸರು. ನಾನು ಸಾಕಷ್ಟು ಮಾತಾಡಿ ಹೋಗಲ್ಲ, ಸಮಯದ ಅಭಾವ ಇದೆ. ನ್ಯಾಯಾಧೀಶರು ಕೂಡ ಏನಾಗಬೇಕಾಗುತ್ತೆ. ಸೊ ಏನಿಲ್ಲ, ಎಸ್ಪೆಷಲಿ ನಾವು ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡೋಕೆ ಮುಂಚೆ ನಾವು ಶೈಕ್ಷಣಿಕ ಹಕ್ಕು ಈಗಾಗಲೇ ಹೇಳಿದ್ದಾರೆ, ಹೇಳಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆಯುತ್ತೆ, ನಮಗೆಲ್ಲ ನನಗೆ ಗೊತ್ತಿರಬೇಕು. ಈಗಾಗಲೇ ಆಸ್ತಿಯಲ್ಲಿ ಸಮಾನತೆ ಆಗ್ತಿದೆ ಮಹಿಳೆಯ. ಸೊ ಆಸ್ತಿಗಿಂತ ನಮಗೆ ಎಸ್ಪೆಷಲಿ ಶಿಕ್ಷಣ, ಹೆಣ್ಣಾಗಲಿ ಗಂಡು ಆಗಲಿ ಶಿಕ್ಷಣ ಕೊಡ್ಬೇಕಾಗುತ್ತೆ. ನಾಳೆ ಮುಂದೊಂದು ದಿನ ಆಸ್ತಿ ಕರೆದರೂ ನಾವು ಕೊಡ್ತೀವಿ ಶಿಕ್ಷಣ ಪಡೆಯಬೇಕು. ಸೊ ಹಾಗಾಗಿ ನಾವು ಶೈಕ್ಷಣಿಕ ಹಕ್ಕು ಎಲ್ರಿಗೂ ತಾವು ಅಂಗನವಾಡಿ ಕಾರ್ಯಕರ್ತೆ ಇದ್ದಾರೆ, ಸಮಾಜದಲ್ಲಿ ತಮ್ಮ ಸುತ್ತಮುತ್ತ ಅಶಕ್ತರಿದ್ದಾರೆ, ಅವರಿಗೆ ನಾವು ಅರಿವು ಮೂಡಿಸಬೇಕಾಗುತ್ತೆ. ತಾವು ಈ ಒಂದು ಉಚಿತ ಕಾನೂನು ಸೇವಾ ಆಯೋಗ ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಯಾರು ಆಸಕ್ತಿ ಇದ್ದಾರೋ, ಆರ್ಥಿಕವಾಗಿ ಆಸಕ್ತಿ ಇದ್ದಾರೋ ಅವ್ರಿಗೆ ಅರಿವು ಮೂಡಿಸಿ ಎಲ್ಲರೂ ಸಮಾನತೆಯ ಬಗ್ಗೆ ಹೇಳಬೇಕಂತ ಹೇಳ್ತಾ ಈ ಒಂದು ಮಾತಾಡುವ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆರ್ಟಿಕಲ್ 14 ಆರ್ಟಿಕಲ್ 15 ತಾರತಮ್ಯ ನಿಷೇಧ, ಆರ್ಟಿಕಲ್ 16 ಉದ್ಯೋಗದ ಸಮಾನತೆ, ಇದ್ರ ಬಗ್ಗೆ ಸಾಹೇಬರು ಮಾತಾಡಿದ್ರು. ಅದ್ರ ಜೊತೆಗೆ ಸಾಮಾಜಿಕ ನ್ಯಾಯ ಅಂದ್ರೆ ಅನ್ಯಾಯದ ವಿರುದ್ಧ ಸಮಾನತೆಗಾಗಿ ಹೋರಾಟ ಎಲ್ಲಿಂದ ಸ್ಟಾರ್ಟ್ ಆಯಿತು, ನಮ್ಮ ಬಸವಣ್ಣ ಕಾಲದಿಂದ 12ನೇ ಶತಮಾನದಲ್ಲಿ ಮತ್ತೆ ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಸಹ ಸಾಹೇಬರು ನಡೆಸ್ತಾರೆ. ಮತ್ತೆ ನಮ್ಮ ಮುಜಾಫರ್ ಸಾಹೇಬರು ಈ ಒಂದು ಸಾಮಾಜಿಕ ನ್ಯಾಯ ದಿನಾಚರಣೆ ಯಾವಾಗಿಂದ ಆಚರಣೆ ಮಾಡೋದಕ್ಕೆ ಪ್ರಾರಂಭವಾಯಿತು,
UNO ಯಾವಾಗ ಸ್ಟಾರ್ಟ್ ಮಾಡಿತು 2007. ಅದನ್ನು ಸಹ ಇತಿಹಾಸ ತಿಳಿಸ್ತಾರೆ. ವಿನೋದ್ ಕುಮಾರ್ ಸಾಹೇಬ್ ಸಹ ಅಸಮಾನತೆ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ವಿಷಯವಾಗಿ ಹೇಳ್ತಾರೆ. ರಾಜಗೋಪಾಲ್ ಗೌಡ ಅಸ್ಪೃಶ್ಯತೆ ಬಗ್ಗೆ ಸಹ ಹೇಳ್ಬಿಟ್ಟು ರಾಜಕೀಯದಲ್ಲಿ ಸಮಾನತೆ ಬರಬೇಕು ಅಂತ ಹೇಳ್ತಾರೆ. ಇದೆಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಇದರಲ್ಲಿ ಆಹ್ವಾನ ಇರಲಿಲ್ಲ. ಸೊ ತದನಂತರ ಏನು ಆಹ್ವಾನ ಮಾಡಿರ್ಬೇಕನ್ಸುತ್ತೆ ನಮ್ಮ TLSA ಕಡೆಯಿಂದ. ಲಾಸ್ಟ್ ಟೈಮು ಸಹ ಸೊ ವಿಧಾನಸಭೆ ಸಮಾಧಾನ ಕಾರ್ಯಕ್ರಮ ಅಂತ ಲಾಸ್ಟ್ ಇಯರ್ ಇದೇ ಸಭಾಂಗಣದಲ್ಲಾದಾಗ ಅವರು ಬಂದು ಇಲ್ಲಿ ಸಾಹೇಬರ ಮೇಲೆ ಒಂದು ಸ್ಪೀಚ್ ಸಹ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಸಹ ವಿಶೇಷವಾಗಿ ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಕಾಳಜಿ ಇದೆ. ಹಂಗಾಗಿ ಅವರು ತುಂಬಾ ಕಳಕಳಿಯಿಂದ ನಿಮಗೆ ಕಿವಿ ಮಾತು ಸೂಕ್ಷ್ಮವಾಗಿ ಸಹ ಯಾವಾಗಲೂ ಹೇಳ್ತಾರೆ. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ನಾನಿವತ್ತು ಈ ದಿನ ಎಲ್ಲೋ ನನಗೆ ಒಂದು ಇನ್ವೈಟ್ ಮಾಡಿದ್ದಾರೆ. ಸೊ ನಮ್ಮ ಆಫೀಸರ್ಸ್ ಬೇರೆ ಡಿಸ್ಟಿಕ್ ಅಲ್ಲಿ. ಸೊ ನಾನೀಗ ಹೇಳ್ತೀನಿ, ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯಲ್ಲಿ ನಮ್ಮ TLSA ಕಡೆಯಿಂದ ಆರ್ಗನೈಸ್ ಮಾಡಿದ್ದಾರೆ. ಏನಪ್ಪ ಹೊಸ ವರ್ಡ್ಸ್ ಎಲ್ಲ ಹೇಳ್ತೀರಾ ಅಂತ. ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ TLSA ಅವರು ಆ ದಿನ ಏನ್ ದಿನಾಚರಣೆ ಇದೆಯೋ ಅದೇ ದಿನ ಆಚರಣೆ ಮಾಡಿ ನಮಗೆ ನೋಡಿ ಒಂದು ಆಫೀಸರ್ಗೂ ಸಹ ಇದ್ರ ಬಗ್ಗೆ ಮನವರಿಕೆ. ಯಾಕಂದ್ರೆ ಅಲ್ಲಿ TLSA ಆರ್ಗನೈಸ್ ಮಾಡ್ತಾರೆ. ಜಿಲ್ಲಾ ಕಾಲೇಜು ಪ್ರತಿಕಾರ ಅವ್ರು ಡಿಸ್ಟ್ರಿಕ್ಟ್ ಪದಾಧಿಕಾರಿ ಕರೀತಾರೆ, ಅಲ್ಲಿ ತಾಲೂಕು ಪದಾಧಿಕಾರಿ ಕರೀತಾರೆ. ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಒಂದು ದಿನಾಚರಣೆಗಳ ಮಹತ್ವ ಅಂದೇ ಸಿಗುತ್ತೆ. ಸೊ ನೀವೇನ್ ಮಾಡ್ಬೇಕಾಗ್ತದೆ, ಬಸವಣ್ಣ, ಅಂಬೇಡ್ಕರ್, ಕಾನ್ಸ್ಟಿಟ್ಯೂಷನ್ ಇವೆಲ್ಲ ಹೇಳಿದಾಗ ಇವತ್ತು ಈ ದಿನದ ವಿಶೇಷ ನಿಮ್ಮ ಹತ್ರ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ಇದ್ರೆ ಆರ್ಟಿಕಲ್ 14 ಏನಿರ್ತದೆ, 16 ಏನಿರ್ತದೆ, 17 ಏನಿರುತ್ತೆ, 15 ಏನಿರುತ್ತೆ, 39 ಏನಿರುತ್ತೆ, ವಿನೋದ್ ಕುಮಾರ್ ಸಾಹೇಬ್ 39 ಬಗ್ಗೆ 39 ಏನಿರುತ್ತೆ. ಸೊ ಇದನ್ನೆಲ್ಲ ತೆಗೆದು ರಿವಿಷನ್ ಮಾಡಿದಾಗ ನಿಮ್ಗೆ ಹೆಚ್ಚಿನ ಜ್ಞಾನಾರ್ಜನೆ ಆಗುತ್ತೆ. ಓದೋರು ನೀವೆಲ್ಲ ಬೀಡಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಂಡು ನಿಮ್ಮ ಹತ್ರ ಬರ್ತಾರಲ್ಲ ಫಲಾನುಭವಿಗಳು, ಸೊ ಅವರಿಗೆ ಅನ್ಯಾಯ ಆಗೋದಕ್ಕೆ ನೀವು ಕೊಟ್ರೆ ಸೊ ಅಟ್ಲೀಸ್ಟ್ ನಿಮ್ಮಲ್ಲಾದ್ರೂ ಸಹ ಇದ್ದು ಮನವರಿಕೆ ಆಗ್ತದೆ. ನೀವು ಕೊಡ್ಬೇಕಂತಾನೆ ನಮ್ಮ TLSA ಮತ್ತೆ ನಮ್ಮ ಸರ್ಕಾರದಲ್ಲ ಈ ತರ ನಮ್ಮ ಎಲ್ಲ ಇಲಾಖೆಯಲ್ಲಿ ಇದ್ರೂ ಸಹ ಯಾಕೆ TLSA ಈ ತರ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ಇಲಾಖೆಗಳು ಬೇರೆ ಬೇರೆ ಕೆಲಸದ ಒತ್ತಡದಲ್ಲಿ ಇವುಗಳನ್ನ ಮರೀತಾರೆ ಅಂತ ಹೇಳ್ಬಿಟ್ಟು ನಮ್ಮ DLSAಗೆ ಕೆಲಸ ಇಲ್ಲ, ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇರೋದ್ರಿಂದ ಈ ತರ ಬಂದು ತಾವು ತಳಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅಂತ ತಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಸಹ ಧನ್ಯವಾದಗಳನ್ನು ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ.